ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೌನಿಕಾ ಪ್ರವೀಣ್ ಬ್ಲಾಗ್. ಇದು ಸೆಕೆಂಡ್ ಸ್ಯಾಟರ್ಡೆ ಇದ್ರಿಂದ ನನ್ನ ಹಸ್ಬೆಂಡಿಗೆ ರಜಾ ಇತ್ತು. ಹಾಗಾಗಿ ಒನ್ ಡೇ ಪಿಕ್ನಿಕ್ ಥರ ನಮ್ಮೂರಿಂದ 13 ಕಿಲೋಮೀಟ್ರ್ ದೂರ ಇರೋ ರಾಮದೇವ್ರ ಕಟ್ಟೆ ಹತ್ರ ಬಂದಿದ್ದೀವಿ. ಇವತ್ತಿನ ದಿನ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಅವನ್ನ ಅಲ್ಲೇ ಬಿಟ್ಬಿಟ್ಟು ಬನ್ನಿ. ಅಲ್ಲೇ ಇರ್ತೀರಾ ನೀವು? ಬರಲ್ವಾ? ಹಾಂ, ಬರಲ್ಲ ನೀನು? ಬಾ, ಒಳಗಡೆ ಚಾಕಿ ಕೊಡಿಸ್ತೀನಿ. ಬನ್ನಿ ಪ್ರವೀಣ, ಹಾಕಿ ಶೀತ ಆಯ್ತದೆ. ಬನ್ನಿ, ಇಳಿರಿ ಕೆಳಗಡೆ. ಬಿಟ್ಬಿಟ್ಟು ಹೋಗೋಣ ಬನ್ನಿ. ಅವನು ಒಳ್ಳೆ ಬುದ್ಧಿ ಕಲ್ತಿಲ್ಲ, ಅವನು ಬ್ಯಾಡ್ ಬಾಯ್. ಅವನು ಒಂದೇ ನೀವು ಇಲ್ಲೇ ಹತ್ರದಲ್ಲಿ ಟೈಮ್ ಪಾಸ್ ಮಾಡ್ಬೋದು ಅಂದರೆ ಇದು ಬೆಸ್ಟ್ ಜಾಗ ಅಂತ ಹೇಳ್ಬೋದು. ಮಕ್ಳನ್ನ ಕರ್ಕೊಂಡು ಬಂದರೆ ಮಕ್ಳಿಗಂತೂ ತುಂಬ ಖುಷಿ ಆಗುತ್ತೆ. ಯಾಕೆಂದರೆ ಇಲ್ಲಿ ಪ್ಲೇ ಗ್ರೌಂಡ್ ಬೇರೆ ಇದೆ ಮಕ್ಳಿಗೋಸ್ಕರನೇ ಅಂತ. ಒಂದು ವಾರ ಆಗಿತ್ತು ಮನೇಲೇ ಇದ್ದು, ಬೇಜಾರಾಗ್ತಿತ್ತು. ಅದಕ್ಕೆ ಇಲ್ಲೇ ನಮ್ಮೂರಿಂದ ಏನೋ 13 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಸೊ ಅದಕ್ಕೆ ಹಳೆಕೋಟೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಇಲ್ಲೇ ರಾಮದೇವ್ರಳ್ಳ ಅಂತ ತುಂಬ ಚೆನ್ನಾಗಿದೆ, ಇಲ್ಲಿಗೆ ಬಂದಿದ್ದೀವಿ. ವೆದರ್ ಎಷ್ಟು ಚೆನ್ನಾಗಿದೆ ಅಂದರೆ ನಡ್ಕೊಂಡು ಹೋಗ್ತಿದ್ರೆ ಏನೋ ಒಂಥರ ಸುತ್ತ ಗಿಡ ಮರಗಳು ಖುಷಿ ಆಗುತ್ತೆ ನೋಡಿ. ಸೊ ಅವಾಗವಾಗ ಈ ಥರ ಬರ್ತಾ ಇರಬೇಕು, ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಫ್ರೆಂಡ್ಸ್. ಇದನ್ನು ಸ್ಟಾರ್ಟಿಂಗ್ ನೋಡಿದಾಗ ಇದು ಸಪೋಟಕಾಯಿ ಅಂತ ನನಗೆ ಗೊತ್ತೇ ಆಗಲಿಲ್ಲ. ನನ್ನ ಹಸ್ಬೆಂಡ್ ಹೇಳಿದ್ಮೇಲೆ ನನಗೆ ಗೊತ್ತಾಗಿತ್ತು ಎಷ್ಟೊಂದಿದೆ ಅಂದರೆ. ಬಟ್ ಯಾವುದೋ ಹಣ್ಣಾಗಿರಲಿಲ್ಲ, ಇಲ್ಲಾಂದರೆ ಕಿತ್ಕೊಂಡು ತಿಂತಿದ್ದೆ. ತುಂಬ ಇದೆ ಮಾತ್ರ ಹಣ್ಣು. ಯಾವಾಗಲೂ ಈ ಸಪೋಟ ಹಣ್ಣು ನೋಡಿದರೆ ಒಂದು ಇನ್ಸಿಡೆಂಟ್ ನೆನಪಾಗುತ್ತೆ. ಏನು ಅಂದರೆ ನಾನು 10th ನಮ್ಮ ದೊಡ್ಡಮ್ಮರ ಊರಿಗೆ ಹೋಗಿದ್ದೆ. ಅಲ್ಲಿ ಅಕ್ಕ ನಾವು ಬೇರೆಯವ್ರ ತೋಟಕ್ಕೆ ಹೋಗಿ ಅಲ್ಲಿ ಕಾಯಿ ಕಿತ್ಕೊಂಡು ಬಂದು ಅದನ್ನು ಹುಲ್ಗುಡ್ಡೆಗೆ ಇಟ್ಬಿಟ್ಟು ಹಣ್ಣು ಮಾಡ್ಕೊಂಡು ತಿಂದಿದ್ವಿ. ಅದು ಇನ್ನೂ ನೆನಪಾಗುತ್ತೆ ನನಗೆ. ಮುದ್ದು ಹಾಯ್, ಇಳಿಸಿ ಪ್ರವೀಣ್ ಕೆಳಗಡೆ. ನಿಜವಾಗ್ಲೂ ಎಷ್ಟು ಚೆನ್ನಾಗಿತ್ತು ಅಂದರೆ, ಸಂಡೇ ಆಗಿರೋ ತುಂಬ ಜನ ಇರೋರು. ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಜಾಸ್ತಿ ಜನ ಯಾರೂ ಇರಲಿಲ್ಲ. ಏನೋ 3 ಜನ ಇದ್ವಿ ಅಷ್ಟೇ. ನೋಡ್ತಾ ಇರ್ಬೋದು ನೀವು. ತುಂಬ 2-3 ವರ್ಷ ಆಗಿತ್ತೇನೋ ಇಲ್ಲಿಗೆ ಬಂದು. ಸಖತ್ತಾಗಿದೆ ಮಾತ್ರ. ಗಾಳಿ ಸೌಂಡು, ಆ ನೀರಿನ ಸೌಂಡು ಕೇಳೋದಕ್ಕೆ ಏನೋ ಒಂಥರ ರೋಮಾಂಚನ ಆಗುತ್ತೆ ಮಾತ್ರ. ಅಷ್ಟು ಖುಷಿ ಆಯಿತು ನನಗೆ ಇಲ್ಲಿಗೆ ಬಂದು. ಫ್ರೆಂಡ್ಸ್, ಏನು ಗೊತ್ತಾ, ಮುಂಚೆ ಕಾಣಿಸ್ತಿದೆಯಲ್ಲ ನೋಡಿ, ಆ ಜಾಗದಲ್ಲಿ ನಡ್ಕೊಂಡು ಹೋಗ್ಬೋದಾಗಿತ್ತು. ಬಟ್ ಇವಾಗ ಎಲ್ಲ ಅಲ್ಲಿ ಹೋಗ್ತಾರೆ ಅಂತಲೇ ಇದು ಮಾಡಿದರೆ ನೋಡಿ. ನೀರು ಸೌಂಡ್ ಹೆಂಗೆ ಕೇಳಿಸ್ತಿದೆ ಅಂತ. ನೀರು ಸಾಕಾಗಿದೆ ಅಲ್ವಾ? ಅದೇ ಗೊರೂರಲ್ಲಿ ಏನಾರ ನೀರು ಬಿಟ್ಟರೆ ಅಲ್ಲಿ ಗೇಟ್ ಎಲ್ಲನೂ ಓಪನ್ ಮಾಡ್ತಾರೆ. ಎಷ್ಟು ಗೇಟ್ ಇದೆ? ತುಂಬ ದಿನ, 2 ವರ್ಷ ಆಗಿತ್ತೇನೋ ಇಲ್ಲಿಗೆ ಬಂದು. ಸಕ್ಕದಾಗಿದೆ ಮಾತ್ರ. ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು. ನೋಡಿ ಎಷ್ಟು ಮಳೆ ಬರುತ್ತೆ ಅಂದರೆ ನಾವೇ ಆರಾಕಿ ಬರ್ತಿದ್ದೇನೆ. ಪ್ರವೀಣ್, ಏನು ಗೊತ್ತಾ, ಮುಂಚೆ ಅಲ್ಲಿ ಕೆಳಗಡೆ ಎಲ್ಲ ಬಿಡೋರು. ಫ್ರೆಂಡ್ಸ್, ಒಂದು 9-10 ವರ್ಷದ ಹಿಂದೆ ಈ ಥರ ರೋಡು, ಅಣೆಕಟ್ಟು ಏನೂ ಕಟ್ಟಿರಲಿಲ್ಲ. ತುಂಬ ಜನ ಸ್ವಿಮ್ಮಿಂಗ್ ಮಾಡೋಕೆ ಇಲ್ಲೆಲ್ಲ ಇಳಿಯೋರು. ನಾವು ಇಲ್ಲಿ ಇಳಿದೇ ಆಟ ಆಡ್ತಿದ್ದು. ಬಟ್ ಇವಾಗ ನೀರಿಗೆ ಇಳಿಯೋಕ್ಕೆ ಯಾರನ್ನೂ ಬಿಡಲ್ಲ ಅನಿಸುತ್ತೆ. ನಿಜವಾಗ್ಲೂ ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಅಲ್ವಾ. ಮತ್ತು ಇಲ್ಲಿಂದ ಅರ್ಧ ಕಿಲೋಮೀಟ್ರ್ 1 ಕಿಲೋಮೀಟ್ರ್ ಮುಂದೆ ಹೋದರೆ ಬೋಟಿಂಗ್ ಇದೆ. ನನ್ನ ಎಂಗೇಜ್ಮೆಂಟ್ ಆದ ಹೊಸದ್ರಲ್ಲಿ ನಾನು ಹೋಗಿತ್ತು ಅಲ್ಲಿ ಬೋಟಿಂಗ್ಗೆ. ಇವಾಗ ಮತ್ತೆ ಹೋಗೋಣ ಅಂತಿದ್ದೀನಿ. ಬಟ್ ಮಗು ಇದೆ, ನನ್ನ ಹಸ್ಬೆಂಡ್ ಕರ್ಕೊಂಡು ಹೋಗಲ್ಲ ಅಂತಿದ್ದಾರೆ. ನೋಡೋಣ, ಆದರೂ ಒಂದು ಸಲ ಹೋಗ್ತೀನಿ. ಆದರೆ ಬೋಟಿಂಗ್ ಹೋಗಲ್ಲ, ಪಾಪು ಬೇರೆ ಇದೆಯಲ್ಲ, ಸ್ವಲ್ಪ ಭಯ ಆಗುತ್ತೆ ಪಾಪು ಕರ್ಕೊಂಡು ಹೋಗೋದಕ್ಕೆ. ನೆಕ್ಸ್ಟ್ ಯಾವಾಗಾದರೂ ಬಂದರೆ ಹೋಗ್ತೀನಿ. ಎಲ್ಲಿ ಇದು? ಅದು ಅಲ್ಲಿ ಕಾಣಿಸ್ತೈತಲ್ಲ ಮೇಲೆ, ಅದು ಮಿಷಿನ್. ಎಲ್ಲೇ? ಹಾಂ, ಹೊರಡೋಣ. ನೋಡು, ಫ್ಯಾನು ಚೆನ್ನಾಗಿ ಕಾಣಿಸ್ತೈತೆ. ಬಟ್ ಇವತ್ತೇ ತುಂಬ ಬಿಸಿಲು. ಇಲ್ಲಿ ಮಕ್ಕಳು ಆಟ ಆಡೋದಕ್ಕೆ ಜಾರೋ ಬಂಡೆ ಎಲ್ಲ ಇದೆ. ನನ್ನ ಮಗ ಹೆದರ್ಕೋತಿದ್ದಾನೆ ಆಟ ಆಡೋದಕ್ಕೆ. ನಿಜವಾಗ್ಲೂ ಮಕ್ಕಳನ್ನ ಕರ್ಕೊಬಂದರೆ ತುಂಬ ಖುಷಿ ಪಡ್ತಾರೆ ಮಾತ್ರ ಇಲ್ಲಿಗೆ. ಇಟ್ಕೊಳ್ರಿ, ಬಿದ್ದಿದ್ದಾನೋ. ಅಮ್ಮ, ಇಲ್ಲಿ
ಸರಿಯಾಗಿದೆ ಕಳ್ಳ. ಇಲ್ಲೊಂದು ದೇವಸ್ಥಾನ ಬೇರೆ ಇದೆ, ಆದರೆ ದೇವಸ್ಥಾನ ಓಪನ್ ಇಲ್ಲ, ಕ್ಲೋಸ್ ಮಾಡಿದ್ದಾರೆ. ಎಷ್ಟು ಗಂಟೆಗೆ ಓಪನ್ನು ಅಂತ ನನಗೆ ಗೊತ್ತಿಲ್ಲ. ದೇವಸ್ಥಾನದ ಮುಂದೆ ನೋಡಿ, ಇದು ಕಲ್ಲಲ್ಲೆಲ್ಲ ಕೆತ್ತಿರೋದು, ಹಳೆ ಕಾಲದ್ದು ಇದೆಲ್ಲ ಇಟ್ಟಿದ್ದಾರೆ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಒನ್ ಡೇ ಟೈಮ್ ಸ್ಪೆಂಡ್ ಮಾಡ್ಬೋದು. ಮಕ್ಕಳಂತೂ ತುಂಬ ಖುಷಿ ಪಡ್ತಾರೆ. ಹೂಗಳು ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ತುಂಬ ಚೆನ್ನಾಗಿದೆ. ಇದು ಯಾವ ಹೂವು ಅಂತ ಗೊತ್ತಿಲ್ಲ. ಇಲ್ಲಿ ಬಂದಿದ್ದಕ್ಕೆ ನನ್ನ ಮಗ ಅಂತೂ ತುಂಬ ಎಂಜಾಯ್ ಮಾಡ್ದ. ನಾನು ಹೂಗಳ ರಾಶಿ ಎಷ್ಟು ಚೆನ್ನಾಗಿದೆ ಅಂತ, ಒಳ್ಳೆ ಪಾರ್ಕ್ ಇದ್ದಂಗಿದೆ ಮಾತ್ರ ಇಲ್ಲಿ. ಆದರೆ ಇವತ್ತು ಏನು ಅಂದರೆ ಸಿಕ್ಕಾಬಟ್ಟೆ ಬಿಸಿಲಿತ್ತು ಮಾತ್ರ. ಫ್ರೆಂಡ್ಸ್, ಇದು ಯಾವ ಹೂವು ಅಂತ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ಹೇಳಿ, ನನಗಂತೂ ಗೊತ್ತಿಲ್ಲ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದು ಮುಟ್ಟಿದರೆ ಮುನಿಸೊಪ್ಪು ಅಂತ ನಾವಂತಿತ್ತು ನೋಡಿ. ಮುಟ್ಟಿದ ತಕ್ಷಣ ಹಿಂಗೆ ಮುದ್ರಕೋಬಿಡುತ್ತೆ, ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಅದೇ ಓಪನ್ ಆಗುತ್ತೆ. ನಾವು ಮುಂಚೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಎಲ್ಲಿ ಸಿಕ್ಕಿದ್ರು ಅಷ್ಟೇ ಇದನ್ನು ತುಣಿದ್ಬಿಟ್ಟು ಹೋಯ್ತಿದ್ದು. ಏನೋ ಒಂಥರ ಖುಷಿ ಆಗೋದು ಅವಾಗ. ನಮ್ಮ ಸ್ಕೂಲ್ ಲೈಫ್ ನೆನೆಸ್ಕೊಂಡ್ರೆ ಸಖತ್ ಖುಷಿ ಆಗುತ್ತೆ ಫ್ರೆಂಡ್ಸ್. ಅಲ್ಲಿಂದ ಹೊರಟು ಬೋಟಿಂಗ್ ಹತ್ರ ಬಂದ್ವಿ. ಪಾಲಕ ವಾಟರ್ ಸ್ಪಾಟ್ಸ್ ಅಂತ ನೋಡಿ. ಅಲ್ಲಿಂದ ಒಂದು ಅರ್ಧ ಅಥವಾ 3/4 ಕಿಲೋಮೀಟ್ರ್ ಆಗ್ಬೋದು ನೋಡಿ. ಜಾಸ್ತಿ ಜನ ಇಲ್ಲ, ಅಲ್ಲೊಂದು ಬೋಟ್ ಮಾತ್ರ ಬರ್ತಿದೆ. ಅದು ನೋಡ್ತಿದ್ರೆ ನನಗೆ ಆಸೆ ಆಗ್ತಿದೆ ನಾನು ಆಡಬೇಕು ಅಂತ. ಬಟ್ ಏನು ಮಾಡೋದು, ನಮ್ಮ ಮನೆಯವರು ಮಗು ಇದೆ ಬೇಡ ಅಂತೇಳಿ ಕರ್ಕೊಂಡು ಹೋಗಲಿಲ್ಲ. ಆದರೂ ದೂರದಿಂದ ನೋಡಿ ಖುಷಿ ಪಡ್ತಿದ್ದೀನಿ ಅಷ್ಟೇ, ಏನೂ ಮಾಡೋಕ್ಕಾಗಲ್ಲ. ಮತ್ತು ಅಲ್ಲಿಂದ ಮುಂದೆ ಹೋದರೆ ಹಳೆಕೋಟೆ ಹತ್ರ ರಂಗನಾಥ ಸ್ವಾಮಿ ಬೆಟ್ಟ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಏನು ಅಂದರೆ ನನಗೆ ವೀಕ್ಲಿ 1 ಟೈಮ್ ಈ ಥರ ಆಚೆ ಸುತ್ತಾಡೋಕ್ಕೆ ತುಂಬ ಇಷ್ಟ. ಆದರೆ ನನ್ನ ಹಸ್ಬೆಂಡು ಡಿಟ್ಟು ಆಪೋಸಿಟ್, ಅವ್ರಿಗೆ ಚೂರು ಇಷ್ಟ ಇಲ್ಲ. ಇವಾಗ ರೀಸೆಂಟಾಗಿ ಯಾರೋ ಹೇಳಿದರು ಬ್ಲಾಗಲ್ಲಿ, ಇಲ್ಲಿ ಮೆಟ್ಲು ಹತ್ಕೊಂಡು ಹೋಗೋದಕ್ಕೆ ಅಲ್ವಾ. ನೋಡು ಎಷ್ಟು ಹತ್ರದಿಂದ ಕಾಣಿಸುತ್ತೆ ಫ್ಯಾನ್ಸ್ಗಳು. ಬರೋ ಅಷ್ಟೊತ್ತಿಗೆ 5:30 ಆಗಿತ್ತು. ದೇವಸ್ಥಾನ ಕ್ಲೋಸ್ ಆಗಿತ್ತು. ಫಸ್ಟ್ ಇಲ್ಲಿಗೆ ಬಂದೆ, ಆಮೇಲೆ ಅಲ್ಲಿಗೆ ಹೋಗೋಣ ಅಂತ ಅಂದೆ. ಆದರೆ ಅವರೇ ಬೇಡ, ನೀರ ಹತ್ರ ಎಲ್ಲ ಮಗು ಕರ್ಕೊಂಡು ಲಾಸ್ಟಿಗೆ ಇಲ್ಲಿ ಕರ್ಕೊಂಡು ಬಂದರು, ಆದರೆ ಕ್ಲೋಸ್ ಆಗಿದೆ. ನೋಡಿ ಫ್ರೆಂಡ್ಸ್, ಅಲ್ಲಿ ಮಳೆ ಬರ್ತಿರೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ವ್ಯೂ ಮಾತ್ರ ಸಕ್ಕತ್ತಾಗಿ ಕಾಣಿಸ್ತೈತೆ. ನವಿಲು ಕೆಳಗಡೆ ಅಲ್ಲಿ ಕಾಣ್ತಾವ ನೋಡಿ. ಎಲ್ಲಿ ಲೇಟಾಗಿ ಬಂದು ಪೂಜೆ ಮಾಡಿಸ್ತಿದ್ದಂಗೆ ಆಯಿತು. ನಾನು ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಿದ್ದೀನಿ ಅಂದರೆ, ಇದು ರೋಡಿಂದ ಬಂದಿತ್ತು. ಮುಂಚೆ ಎಲ್ಲ ನಡ್ಕೊಂಡು ಬರೋರು, ಈಗಲೂ ಕೆಲವೊಬ್ಬರು ನಡ್ಕೊಂಡು ಬರ್ತಾರೆ. ನಾನು ಫ್ರೆಂಡ್ಸ್ ಜೊತೆ ಬಂದಾಗೆಲ್ಲ ನಡ್ಕೊಂಡು ಬಂದಿದ್ದೆ. ಬನ್ನಿ ತೋರಿಸ್ತೀನಿ ಆ ಜಾಗ. ಬಟ್ ಒಬ್ಬೊಬ್ಬರೇ ಬರೋಕ್ಕೆ ಭಯ ಆಗುತ್ತೆ, ಫ್ಯಾಮಿಲಿ ಜೊತೆ ಬರಬೇಕಷ್ಟೆ. ಅಲ್ಲೇ ಬಂಡೆಗಳ ಮಧ್ಯೆ ಮೆಟ್ಲಿದೆ, ಅಲ್ಲಿಂದ ನಡ್ಕೊಂಡು ಸಹ ಬರ್ಬೋದು ದೇವಸ್ಥಾನಕ್ಕೆ. ಒಬ್ಬನೇ ತಿನ್ನ ನಂಗೆ ಕೊಡ್ಬೇಡ, ಚೆನ್ನಾಗೈತೆ ಅಂತ. ಇನ್ನೊಂದಲ್ಲ ಚೇಂಜ್ ಕೊಡೋಣ ಕೊಡ್ರಿ ಫ್ರೆಂಡ್ಸ್. ಬಂದಿದ್ದಕ್ಕೆ ಒಂದು ಕಡೆ ತುಂಬ ಖುಷಿ ಆಯಿತು, ಮನಸ್ಸಿಗೇನೋ ಒಂಥರ ನಿರಾಳ ಅನ್ನಿಸ್ತು. ಆದರೆ ದೇವಸ್ಥಾನ ಒಂದು ಓಪನ್ ಇದ್ದಿದ್ರೆ ಚೆನ್ನಾಗಿರೋದು, ಪೂಜೆ ಮಾಡಿಸ್ಬೋದಾಗಿತ್ತು. ಆದರೂ ಪರವಾಗಿಲ್ಲ, ನೆಕ್ಸ್ಟ್ ಇನ್ನು ಯಾವಾಗಾದರೂ ಬಂದು ಪೂಜೆ ಮಾಡಿಸಿದ್ರಾಗುತ್ತೆ. ಇವಾಗ ಅಲ್ಲೇ ಚುರುಮುರಿ ತಿನ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮನೆಗೆ ಹೋಗ್ತಾ ಇದ್ದೀವಿ. ಊರಿಗೆ ಬಂದ್ವಿ, ಐಸ್ ಕ್ರೀಮ್ ತಿನ್ನೋಣ ಅಂತ ನೋಡ್ತಾ ಇದ್ದೀನಿ. ಅದೇನೋ ಅರುಣ್ ಬೈಟ್ಸ್ ಅಂತ ಇತ್ತು, ಒಂದು ಸಲನೂ ಟ್ರೈ ಮಾಡಿಲ್ಲ, ನೋಡೋಣ ಅಂತ ತಗೊಂಡಿದ್ದೀನಿ. ಟೇಸ್ಟ್ ಹೇಗಿದೆ ಅಂತ ನೋಡೋಣ ಫ್ರೆಂಡ್ಸ್. ಟೇಸ್ಟ್ ತುಂಬ ಚೆನ್ನಾಗಿತ್ತು. ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಬಾಯ್, ಟೇಕ್ ಕೇರ್.